ನಿಮ್ಮ ಯುಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು. ಇನ್ನು ಕೂಡ ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನ ಆಗ್ತಿದಾವೆ ಅಂತ. ಬನ್ನಿ ಈಗ ಏನ್ ಮಾಡೋಣ, ಅಧ್ಯಯನವನ್ನ ಪ್ರಾರಂಭ ಮಾಡೋಣ. 10ನೇ ತರಗತಿಯ ತಿಳಿಗನ್ನಡ ಪುಸ್ತಕದ ಕನ್ನಡ ಭಾಗದಲ್ಲಿ ಬರುವಂತಹ ಪದ್ಯ ಭಾಗ ಅಂತ ನೋಡ್ತೇವೆ. ಆ ಪದ್ಯ ಭಾಗದಲ್ಲಿ ಏನಿದೆ ಅಂದ್ರ ಬೋಧಿ ವೃಕ್ಷದ ಹಾಡು ಅಂತ ನೋಡ್ತೇವೆ. ಆ ಬೋಧಿ ವೃಕ್ಷದ ಹಾಡಿನ ಏನ್ ನೋಡೋಣ ಅಂದ್ರ ಈ ಒಂದು ತರಗತಿಯಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ. ಆ ಪ್ರಶ್ನೆಗಳನ್ನ ನೋಡೋದಕ್ಕಿಂತ ಮೊದಲು ನಾವ್ ಏನ್ ಮಾಡೋಣ ಅಂದ್ರ ಕೆಲವು ಪದಗಳ ಅರ್ಥ ಅದಾವ, ಆ ಪದಗಳ ಅರ್ಥವನ್ನ ನೋಡೋಣಂತ. ನೋಡ್ರಿ, ಅಡವಿ ಅಂದ್ರೆ ಕಾಡು, ಅರಣ್ಯ, ಕಾನನ ಅಂತ ನೋಡ್ತೇವೆ. ಏಕಾಂಗಿ ಅಂದ್ರ ಒಬ್ಬಂಟಿ, ಕೊಡಿ ಅಂದ್ರ ಕೆರೆ ತುಂಬಿ ಹರಿಯುವುದು ಅಂತ ನೋಡ್ತೇವೆ. ಗುಡ್ಡುಕ ಅಂದ್ರ ಹಕ್ಕಿಗಳು ತನ್ನ ಮರಿಯ ಬಾಯಿಗೆ ಆಹಾರ ನೀಡುವ ರೀತಿ ಅಂತ ನೋಡ್ತೇವೆ. ಗೂಢಾರ್ಥ ಅಂದ್ರ ಒಳಾರ್ಥ ಅಥವಾ ರಹಸ್ಯವಾದದ್ದು. ತೊರೆದು ಅಂದ್ರೆ ಬಿಟ್ಟು ಬಿಡು ಅಂತ ನೋಡ್ತೇವೆ. ಪರಿ ಅಂದ್ರ ರೀತಿ ಸ್ಥಿತಿ ಅಂತ ನೋಡ್ತೇವೆ. ಬೆಳ್ಳಿ ಚುಕ್ಕಿ ಬೆಳ್ಳಗೆ ಆಕಾಶದಲ್ಲಿ ಕಾಣುವ ಶುಕ್ರ ಗ್ರಹ ಅಂತ ನೋಡ್ತೇವೆ. ಬೋಧಿ ವೃಕ್ಷ ಅಂದ್ರ ಅರಳಿ ಮರ, ಅಶ್ವತ್ಥ ವೃಕ್ಷ ಅಂತ ನೋಡ್ತೇವೆ. ಮಕರಂದ ಅಂದ್ರೆ ಹೂವಿನ ರಸ ಅಂತ ನೋಡ್ತೇವೆ. ಮಡದಿ ಅಂದ್ರ ಪತ್ನಿ ಹೆಂಡತಿ ಅಂತ ಅರ್ಥ ಬರುತ್ತೆ. ಮೋಹ ಅಂದ್ರ ಆಸೆ. ಹಿಂಡು ಅಂದ್ರೆ ಗುಂಪು ಸಮೂಹ ಅಂತ ನೋಡ್ತೇವೆ. ಹುತ್ತ ಅಂದ್ರ ಹಾವಿನ ಗೂಡು ಅಥವಾ ಗದ್ದಲು ಮಣ್ಣಿನ ಗೂಡು ಅಂತ ನೋಡ್ತೇವೆ ನಾವು. ಇದು ಇಷ್ಟು ಪದಗಳ ಅರ್ಥವನ್ನ ನಾವು ಇಲ್ಲಿ ನೋಡಿದ್ದೇವೆ. ಈಗ ನಾವೇನ್ ಮಾಡೋಣ ಅಂದ್ರ ಎರಡರಲ್ಲಿ ಪ್ರಶ್ನೆಗಳು ಅಂತ ಇದಾವೆ, ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದಾವೆ. ನೋಡೋಣ, ಮೊದಲೇ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ. ನೋಡ್ರಿ, ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯನ್ನು ಬಣ್ಣಿಸಿದ್ದಾರೆ ಅಂತ ನೋಡ್ತೇವೆ. ಓಕೆನಾ? ಇದರ ಉತ್ತರ ಏನಂದ್ರ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟು ಕಥೆಯೊಂದು ಬಣ್ಣಿಸಿದ್ದಾರೆ ಅಂತ ನೋಡ್ತೇವೆ ನಾವು. ಓಕೆನಾ? ನೆಕ್ಸ್ಟ್ ಏನಿದೆ ಅಂದ್ರ ನೋಡ್ರಿ, ಎರಡನೇ ಪ್ರಶ್ನೆ, ಕಾಡನ್ನು ಅಲೆದು ಸಿದ್ಧಾರ್ಥನಿಗೆ ಹೊಳೆದದ್ದೇನು ಅಂತ ನೋಡ್ತೇವೆ. ನೋಡ್ರಿ, ಕಾಡನ್ನು ಅಳೆದು ಸಿದ್ಧಾರ್ಥನಿಗೆ ಏನ್ ಹೊಳಿತಂದ್ರ ನಾಡಿನ ಅರ್ಥ ಹೊಳಿತೈತಂತ ನೋಡ್ತೇವೆ. ಏನು? ನಾಡಿನ ಅರ್ಥ ಹೊಳೆಯಿತು ಅಂತ ನೋಡ್ತೇವೆ. ಮೂರನೇ ಪ್ರಶ್ನೆ, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಅಂತ ಇದೆ. ನೋಡ್ರಿ, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನ ಅಂದ್ರ ಜನರ ಪ್ರೀತಿಯನ್ನು ಹುಡುಕುತ್ತಾ ನಾಡಿನತ್ತ ಹೊರಟನು ಅಂತ ನೋಡ್ತೇವೆ. ಓಕೆ, ನಾಲ್ಕನೇ ಪ್ರಶ್ನೆಯಲ್ಲಿ ಏನಿದೆ ಅಂದ್ರ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಅಂತ ನೋಡ್ತೇವೆ. ಓಕೆ, ನೋಡ್ರಿ, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಅಂದ್ರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನ ಅರಿತುಕೊಂಡನು. ಯಾರು? ಬುದ್ಧ. ಓಕೆ, ಆ ಒಳಗೆ ಏನಾಯ್ತಂದ್ರ ಈ ಪ್ರಶ್ನೆಗಳಿಗೆ 3-4 ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ಅಂತ ಇದೆ. ನೋಡೋಣ, ಒಂದನೇ ಪ್ರಶ್ನೆ ಯಾವ್ದಿದೆ ಅಂತ. ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಅಂತ ಇದೆ. ಇದರ ಉತ್ತರ ಏನಂದ್ರ ಕಾಡುಗಳಲ್ಲಿ ಅಳೆದ ಅವನಿಗೆ ನಾಡಿನ ಅರ್ಥ ಹೊಳೆಯುತ್ತದೆ. ಕೋಗಿಲೆಯ ಹಾಡು ದೂರದಿಂದ ಕೇಳಿ ಬರುತ್ತದೆ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಬೆಳಗುತ್ತದೆ. ಆಗ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡು ಬಂದು ಬುದ್ಧನಿಗೆ ಜ್ಞಾನೋದಯವಾಯಿತು ಎಂದು ಕವಿ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನ ಬಣ್ಣಿಸಿದ್ದಾರೆ. ಪ್ರಶ್ನೆ 2, ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು? ನೋಡ್ರಿ, ಇದರ ಉತ್ತರ ಏನಿದೆ ಅಂದ್ರೆ ಕಾಡಿನ ತುಂಬ ಪ್ರೀತಿಯ ಹೊಳೆಯು ಕೆರೆ ತುಂಬಿ ಹರಿಯುವಂತೆ ಕಂಡಿತ್ತು. ಗೂಡಿನಲ್ಲಿ ಹಕ್ಕಿಗಳ ಹೊಸ ರಾಗ ಕೇಳಿಸಿತು. ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು. ಎಲ್ಲ ಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು ಅಂತ ನೋಡ್ತೇವೆ. ಮೂರನೇ ಪ್ರಶ್ನೆ, ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಅಂತ ಇದೆ. ನೋಡ್ರಿ, ಉತ್ತರ ತಪಸ್ಸು ಮಾಡುತ್ತಾ ಕಾಲಹರಣ ಮಾಡುವ ಬದಲು ನಾಡಿಗೆ ತೆರಳಿ ಜನರಿಗೆ ಜೀವನದ ನಿಜವಾದ ಅರ್ಥ ತಿಳಿಸಿ ಬದುಕು ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಆಶಯದೊಂದಿಗೆ ನಾಡಿಗೆ ಏನ್ ಮಾಡ್ತಾರ, ಮರಳುತ್ತಾನೆ. ಹೀಗೆ ಸಿದ್ಧಾರ್ಥನಾಗಿ ಕಾಡಿಗೆ ಹೋದವನು ಬದುಕಿನ ರಹಸ್ಯವನ್ನು ಅರಿತು
ತಪಸ್ಸಿಗಿಂತ ಜೀವ ಪ್ರೀತಿಯೇ ದೊಡ್ಡದೆಂದು ತಿಳಿದು ಬುದ್ಧನಾಗಿ ನಾಡಿಗೆ ಮರಳಿ ಜನರ ಬಾಳಿಗೆ ಜ್ಞಾನದ ಬೆಳಕಾಗುತ್ತಾನೆ ಎಂದು ಕವಿ ಇಲ್ಲಿ ಏನ್ ಮಾಡಿದ್ದಾರೆ, ಹೇಳಿದ್ದಾರೆ. ಓಕೆನಾ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ನೋಡ್ರಿ, ಒಂದನೇ ಪ್ರಶ್ನೆ ಏನಿದೆ ಅಂದ್ರೆ ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಅಂತ ಇದೆ. ನೋಡೋಣ. ನೋಡ್ರಿ, ಸಿದ್ಧಾರ್ಥ್ ಯುದ್ಧದ ದುರಂತವನ್ನು ನೋಡಿ ದುಃಖ ಪಡುತ್ತಾನೆ. ಅದರಿಂದ ನೊಂದ ಅವನು ಏಕಾಂಗಿಯಾಗಿ ಮಧ್ಯರಾತ್ರಿಯಲ್ಲಿ ವೀರನಂತೆ ಎದ್ದು ತನ್ನ ಪತ್ನಿ ಮಗನನ್ನು ಬಿಟ್ಟು ಸಿಂಹಾಸನದ ಮೋಹವನ್ನು ತೊರೆದು ಯಾವುದೇ ಗೊತ್ತು ಗುರಿ ಇಲ್ಲದೆ ಕತ್ತಲಿನಲ್ಲಿ ಕಾಡಿಗೆ ಹೊರಟನು. ಅವನು ಕಾಡಿನಿಂದ ಕಾಡಿಗೆ ಅಲೆದ ನಂತರ ಅವನಿಗೆ ನಾಡಿನ ಅರ್ಥ ಹೊಳೆಯಿತು. ಅವನು ಬೋಧಿ ವೃಕ್ಷದ ಅಡಿಯಲ್ಲಿ ತಪಸ್ಸಿಗೆ ಕುಳಿತನು. ತಪಸ್ಸನ್ನು ಮಾಡುವಾಗ ಅವನಿಗೆ ದೂರದಿಂದ ಬೆಳಕು ಕಂಡಿತ್ತು. ಅವನು ಕಾಡಿನಲ್ಲಿ ಹಕ್ಕಿಯೊಂದು ತನ್ನ ಮರಿಗೆ ನೀರನ್ನು ಕೊಟ್ಟು ಹಾರಿ ಹೋಗುವುದನ್ನು ಕಂಡನು. ಹುತ್ತದಿಂದ ಇರುವೆ ಗುಂಪು ಸಾಲಾಗಿ ಹೋಗುತ್ತಿದ್ದವು. ಕಾಡು ತುಂಬ ಪ್ರೀತಿಯ ಹೊಳೆಯು ಹರಿಯುತ್ತಿತ್ತು. ಅದನ್ನೆಲ್ಲ ನೋಡಿದ ಸಿದ್ಧಾರ್ಥನ ಮನಸ್ಸು ಕರುಗಿತು. ಕಾಡನ್ನು ಬಿಟ್ಟು ನಾಡಿಗೆ ಹೊರಟನು. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಬಳಿ ಹೋದನು. ಅವನಿಗೆ ತಪಸ್ಸಿಗಿಂತ ಜೀವ ಪ್ರೀತಿಯೇ ದೊಡ್ಡದು ಎಂದು ಅರಿವಾಯಿತು. ಹೀಗೆ ಸಿದ್ಧಾರ್ಥನು ಬುದ್ಧನಾದ ಅಂತ ನೋಡ್ತೇವೆ. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಏನಿದೆ ಅಂದ್ರೆ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತ್ತು ಅಂತ ಇದೆ. ನೋಡ್ರಿ, ಉತ್ತರ ಏನಿದೆ ಅಂದ್ರ ಮರಬಳ್ಳಿಯ ಹೂವನ್ನು ಮುಡಿದ ಅಪ್ಪಿಕೊಂಡಂತೆ ನಗುತ್ತಿತ್ತು. ಹಕ್ಕಿಯು ಸುಂದರವಾದ ಹಾರಾಡುತ್ತಿತ್ತು. ಇರುವೆಗಳು ಹುತ್ತದಿಂದ ಹೊರಗೆ ಬಂದು ಗುಂಪಾಗಿ ಸಾಲುಗಟ್ಟಿ ನಡೆಯುತ್ತಿತ್ತು. ಬೆಳ್ಳಕ್ಕಿಯ ಗುಂಪಾಗಿ ಬಾನಿಗೆ ಏಣಿಯನ್ನು ಹಾಕುವಂತೆ ಕಂಡವು. ಕಾಡು ತುಂಬ ಪ್ರೀತಿಯ ಹೊಳೆಯ ಕೆರೆ ತುಂಬಿ ಹರಿಯುವಂತೆ ಕಾಣುತ್ತಿತ್ತು. ಗೂಡಿನಲ್ಲಿ ಹೊಸ ರಾಗ ಕೇಳಿ ಬಂದಿತ್ತು. ದುಂಬಿಯ ಮಕರಂದವನ್ನು ಸವಿಯಲೆಂದು ಹೂವಿನಿಂದ ಹೂವಿಗೆ ಹಾರುತ್ತಿತ್ತು. ಎಲ್ಲ ಗಿಡವು ಒಂದೊಂದೊಂದು ಏನ್ ಮಾಡಕತ್ತಿದ್ವು ಅಂದ್ರ ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತ್ತು ಅಂತ ನೋಡ್ತೇವೆ ನಾವು. ಓಕೆನಾ. ಈಗ ಈ ಸಂದರ್ಭದೊಡನೆ ವಿವರಿಸಿ ಅಂತಾರೆ. ಈ ಒಳಗ ಸಂದರ್ಭದೊಡನೆ ವಿವರಿಸಿ. ನೋಡ್ರಿ, ಒಂದನೇ ಸಂದರ್ಭ ಯಾವ್ದಿದೆ ಅಂದ್ರ ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಅಂತ ಇದೆ. ಆಯ್ಕೆ: ಈ ವ್ಯಾಖ್ಯವನ್ನು ಡಾಕ್ಟರ್ ಬಸವರಾಜ ಸಬರದ ಅವರ ಬರೆದಿರುವ ಪದಕಟ್ಟಿ ಹಾಡೇನು ಎಂಬ ಕೃತಿಯಿಂದ ಆಯ್ದು ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಈ ವ್ಯಾಖ್ಯವನ್ನು ಕವಿ ಸಿದ್ಧಾರ್ಥ ತನ್ನ ಪತ್ನಿ ಮಗ ಅರಮನೆಯನ್ನು ತೊರೆಯುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಯುದ್ಧ ಬಿಟ್ಟು ಪ್ರೀತಿಯ ಮಾರ್ಗವನ್ನು ಹುಡುಕುವ ಸಲುವಾಗಿ ತನ್ನ ಪತ್ನಿ ಮಗ ಅರಮನೆಯ ಮೋಹವನ್ನು ತೊರೆದು ಯಾವ ಗೊತ್ತು ಗುರಿ ಇಲ್ಲದೆ ಏಕಾಂಗಿಯಾಗಿ ಮಧ್ಯರಾತ್ರಿ ವೀರನಂತೆ ಕಾಡಿಗೆ ಹೋಗುತ್ತಾನೆ ಎಂದು ಕವಿ ಇಲ್ಲಿ ಹೇಳಿದ್ದಾರೆ. ಓಕೆನಾ. ಸ್ವಾರಸ್ಯ ಇಲ್ಲಿ ಏನಿದೆ ಅಂದ್ರ ಇಲ್ಲಿ ಸಿದ್ಧಾರ್ಥನು ಮಾನವರ ಬದುಕಿನ ಸುಖ ದುಃಖಗಳಿಗೆ ಕಾರಣ ಕಂಡುಕೊಳ್ಳುವ ಪ್ರಯತ್ನದ ಸ್ವಾರಸ್ಯದ ಮಾತುಗಳು ಇಲ್ಲಿ ವ್ಯಕ್ತವಾಗಿದೆ. ಎರಡನೆಯ ಸಂದರ್ಭ: ಕಾಡು ತುಂಬಾ ಪ್ರೀತಿ ಹೊಳೆಯು ಕೂಡಿಯಂತೆ ಹರಿಯಿತು ಅಂತ ಇದೆ. ಆಯ್ಕೆ ನೋಡ್ರಿ, ಈ ಆಯ್ಕೆಯನ್ನು ಡಾಕ್ಟರ್ ಬಸವರಾಜ್ ಸಬರದ ಅವರು ಬರೆದಿರುವ ಪದಕಟ್ಟಿ ಹಾಡೇನೆ ಎಂಬ ಕೃತಿಯಿಂದ ಆಯ್ದು ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನಿದೆ ಅಂದ್ರ ಈ ವ್ಯಾಖ್ಯವನ್ನ ಸಿದ್ಧಾರ್ಥನು ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡುವಾಗ ಪ್ರಕೃತಿಯ ಸೌಂದರ್ಯವನ್ನು ಕಾಣುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಡಿನಲ್ಲಿರುವ ಪ್ರಕೃತಿಯ ಸೌಂದರ್ಯಗಳ ಅವನ ಮನಸ್ಸನ್ನು ಸೆಳೆಯಿತು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕನ್ನು ಹಾಕಿ ಸಂತೋಷದಿಂದ ಆಕಾಶದ ಎತ್ತರಕ್ಕೆ ಹಾರಿ ಹೋಯಿತು. ಇದನ್ನ ಕಂಡ ಸಿದ್ಧಾರ್ಥ ಕಾಡು ತುಂಬಾ ಪ್ರೀತಿ ಹೊಳೆಯುವ ಕೂಡಿಯಂತೆ ಹರಿಯಿತು ಎಂದು ಕವಿ ಇಲ್ಲಿ ಏನ್ ಮಾಡಿದ್ದಾರೆ, ಹೇಳಿದ್ದಾರೆ ಅಂತ ನೋಡ್ತೇವೆ. ಮೂರನೇ ಒಂದು ಸಂದರ್ಭ ಏನಿದೆ ಅಂದ್ರ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ನೋಡ್ರಿ, ಆಯ್ಕೆ: ಈ ವ್ಯಾಖ್ಯವನ್ನು ಡಾಕ್ಟರ್ ಬಸವರಾಜ್ ಸಬರದ ಅವರು ಬರೆದಿರುವ ಪದಕಟ್ಟಿ ಹಾಡೇನು ಎಂಬ ಕೃತಿಯಿಂದ ಆಯ್ದು ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಬುದ್ಧನು ಜ್ಞಾನೋದಯದ ಆದ ನಂತರ ಹೇಳಿದ್ದಾರೆ. ಅವನು ಕಾಡಿನಿಂದ ಎದ್ದು ನಾಡಿನ ಕಡೆಗೆ ಬಂದನು. ತಪಸ್ಸು ಮಾಡುವುದಕ್ಕಿಂತ ಜೀವನದ ಪ್ರೀತಿ ದೊಡ್ಡದು ಎಂದು ತಿಳಿದು ಬದುಕಿನ ಗೂಢಾರ್ಥವನ್ನು ಅರಿತು ಬುದ್ಧನಾಗಿ ಬಂದನು ಅಂತ ನೋಡ್ತೇವೆ. ಸ್ವಾರಸ್ಯ ಏನಿದೆ ಅಂದ್ರೆ ಜೀವನ ಪ್ರೀತಿಗಿಂತ ಮಿಗಿಲಾಗಿರುವುದು ಯಾವುದೂ ಇಲ್ಲ ಎನ್ನುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ. ಓಕೆನಾ.
ಮೂರನೇದು ಭಾಷಾಭ್ಯಾಸ. ಅದ್ರೊಳಗ ಇದೆ. ಆ ಒಳಗ ಈ ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವ್ಯಾಖ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಅಂತ ಇದೆ. ಯಾವ್ಯಾವದ ಅಂದ್ರೆ ನಡುರಾತ್ರಿ, ಅರಮನೆ, ಹೊಸರಾಗ, ಹಿಂಡುಗಟ್ಟಿ ಅಂತ ಇದಾವೆ ನೋಡ್ರಿ. ಒಂದೇದು ನಡುರಾತ್ರಿ, ರಾತ್ರಿಯ ಪ್ಲಸ್ ನಡು ಅಂತ ಇದೆ. ಇದು ಅಂಶಿ ಸಮಾಸ ಅಂತ ನೋಡ್ತೇವೆ. ನಡುರಾತ್ರಿ ಅಂಶಿ ಸಮಾಸ. ಓಕೆ. ಅರಮನೆ, ಅರಸನ ಮನೆ, ಇದು ತತ್ಪುರ ಸಮಾಸ ಅಂತ ನೋಡ್ತೇವೆ. ಅರಮನೆ. ಓಕೆ. ಹೊಸರಾಗ ಅಂದ್ರ ಹೊಸದು ಅಧಿಕ ರಾಗ, ಕರ್ಮಧಾರೆಯ ಸಮಾಸ ಅಂತ ನೋಡ್ತೇವೆ. ಓಕೆನಾ. ಏನು ಹೊಸರಾಗ ಕರ್ಮಧಾರೆಯ ಸಮಾಸ ಅಂತ ನೋಡ್ತೇವೆ. ಹಿಂಡುಗಟ್ಟಿ, ಹಿಂಡುಗಟ್ಟಿ ಹಿಂಡನ್ನು ಅಧಿಕ ಗಟ್ಟಿ ಅಂತ ನೋಡ್ತೇವೆ. ಕ್ರಿಯಾ ಸಮಾಸ ಅಂತ ಬರ್ತೇವೆ. ಓಕೆನಾ. ಆ ಒಳಗ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದಾವೆ. ಮೋಹ, ಜೀವ ಪ್ರೀತಿ, ಗೊತ್ತು ಗುರಿ, ಮಹಾ ಬೆಳಕು ಅಂತ ನೋಡ್ತೇವೆ. ಒಂದೇದು ಯಾವ್ದಿದೆ ಅಂದ್ರ ಮೋಹ. ನಾವು ಹಣದ ಮೋಹವನ್ನು ಬಿಟ್ಟು ಜನರ ಪ್ರೀತಿಯನ್ನ ಏನ್ ಮಾಡ್ಬೇಕು, ಗಳಿಸಬೇಕು ಅಂತ ಇದಾವೆ. ನೀವು ಇನ್ನೂ ಕೂಡ ಬೇರೆ ಬೇರೆ ರೀತಿಯಾಗಿ ಬರೀಬಹುದು ಇಲ್ಲಿ. ಜೀವ ಪ್ರೀತಿ ನೋಡ್ರಿ, ಬುದ್ಧನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ಓಕೆ. ಗೊತ್ತು ಗುರಿ, ಬುದ್ಧನು ಗೊತ್ತು ಗುರಿಯು ಇಲ್ಲದಂತೆ ಕಾಡಿನಲ್ಲಿ ನಡೆದನು ಅಂತ ಇದೆ. ನಾಲ್ಕನೇದು ಮಹಾಬೆಳಕು, ಬುದ್ಧನನ್ನು ಏಷ್ಯಾದ ಮಹಾಬೆಳಕು ಎಂದು ಕರೆಯುತ್ತಾರೆ. ಓಕೆನಾ. ಈ ಪದ್ಧತಿ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನ ಬರಿಬೇಕು. ಯುದ್ಧ, ವೀರ, ಅಡವಿ, ಹಕ್ಕಿ ಅಂತ ಇದ್ದಾವೆ. ಅದಕ್ಕೆ ನಾವ್ ಏನ್ ಬರಿಬೇಕು, ತತ್ಸಮ ತದ್ಭವ ರೂಪವನ್ನ ಬರಿಬೇಕು. ಯುದ್ಧ ಜುದ್ಧ, ವೀರ ಬೀರ, ಅಡವಿ ಅಟವಿ, ಹಕ್ಕಿ ಪಕ್ಷಿ. ಓಕೆನಾ. ಈ ಒಳಗ ಈ ಕೆಳಗಿನ ಪದಗಳಿಗೆ ನಾನಾರ್ಥಕಗಳನ್ನ ಬರಿಬೇಕು. ನಾನಾರ್ಥಕ ಪದಗಳನ್ನ ಬರಿಬೇಕು. ಓಕೆನಾ. ಬರೀನೋ ಯಾವ್ಯಾವದ ಅಂತ. ಹಿಂಡು, ಗುಂಪು, ಹಿಸುಕು ಅಂತ ಇದ್ದೇವೆ. ಎರಡನೇದು ಹಳೆ, ನದಿ, ಜಗ, ತೊರೆ. ಮೂರನೇದು ಯಾವ್ದು, ತೊರೆ. ತೊರೆ ಅಂದ್ರೆ ಝರಿ, ತ್ಯಜಿಸು ಅಂತ ಬರುತ್ತೆ. ನಾಲ್ಕನೇದು ಕಾಡು, ಕಾಡು ಅಂದ್ರೆ ಅರಣ್ಯ ಪೀಡಿಸುವಂತ. ಐದನೇದು ತರಂಗ ತೆರೆ ಅಂತ ನೋಡ್ತೀವಿ. ಏನು ಅಲ್ಲಿ ಅಂದ್ರ ತರಂಗ ತೆರೆ. ಇಷ್ಟು ಇದು ಬೋಧಿ ವೃಕ್ಷದ ಹಾಡಿನಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನ ಅಂದ್ರೆ ಪ್ರಶ್ನೆಗಳಾಗ್ಲಿ ಭಾಷಾಭ್ಯಾಸಗಳನ್ನಾಗ್ಲಿ ನಾವಿಲ್ಲಿ ನೋಡಿದ್ದೇವೆ. ಓಕೆನಾ.